Welcome back. Welcome to Modern JavaScript from beginning. So ನಾವು ನಮ್ಮ ಹಳೆ ವಿಡಿಯೋದಲ್ಲಿ ನಾವು ನಮ್ಮ ಫಸ್ಟ್ ಪೀಸ್ ಆಫ್ ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನು ಬರೆದ್ವಿ. ಸೊ ನಾವೊಂದು index.html ಫೈಲ್ ಕ್ರಿಯೇಟ್ ಮಾಡಿದ್ವಿ. ಬಾಯ್ಲರ್ ಪ್ಲೇಟ್ HTML ಕೋಡ್ ಅನ್ನು ಅದರಲ್ಲಿ ಬರೆದ್ವಿ ಬೈ ಯೂಸಿಂಗ್ ಎಮೆಟ್. ಅದಾದ ನಂತರ ನಾವೊಂದು ಎಕ್ಸ್ಟರ್ನಲ್ ಜಾವಾಸ್ಕ್ರಿಪ್ಟ್ ಫೈಲ್ ಅನ್ನು ಅಟ್ಯಾಚ್ ಮಾಡಿದ್ವಿ ಬೈ ಯೂಸಿಂಗ್ app.js. ಸೊ ನಮ್ಮ app.js ಅಲ್ಲಿ ನಾವು ಕೆಲವು ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನು ಬರೆದ್ವಿ. ಜಸ್ಟ್ ಟು ರಿಇಟಿರೇಟ್ ಏನೆಲ್ಲ ಬರ್ದಿದ್ವಿ ಅಂತ ಹೇಳಿದ್ರೆ ವಿ ಟ್ರೈ ಟು ಫಿಗರ್ ಔಟ್ ಅಂಡ್ ಟ್ರೈ ಟು ಗೆಟ್ ಜಾವಾಸ್ಕ್ರಿಪ್ಟ್ ಕೋಡ್ ಆನ್ ಅವರ್ ಕನ್ಸೋಲ್. ನಮ್ಮ ಕನ್ಸೋಲ್ ಅಲ್ಲಿ ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನು ಹೇಗೆ ಔಟ್ಪುಟ್ ಮಾಡಬಹುದು ಅಥವಾ ಹೇಗೆ ರೆಂಡರ್ ಮಾಡಬಹುದು ಅಂತ ನೋಡಿದ್ವಿ. ಸೊ ಹ್ಯಾವಿಂಗ್ ಸೆಡ್ ದಟ್, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ, ಈ ಪರ್ಟಿಕ್ಯುಲರ್ ವಿಡಿಯೋಲಿ ನಾವು ಜಾವಾಸ್ಕ್ರಿಪ್ಟ್ ವೇರಿಯೇಬಲ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಬಗ್ಗೆ ಕಲಿಯೋಣ. ಸೊ ವಾಟ್ ಯು ಮೀನ್ ಬೈ ವೇರಿಯೇಬಲ್ಸ್, ವಾಟ್ ಯು ಮೀನ್ ಬೈ ಕಾನ್ಸ್ಟೆಂಟ್ಸ್, ಅವುಗಳ ವ್ಯತ್ಯಾಸ ಏನು, ಒಂದು ವೇರಿಯೇಬಲ್ ಅನ್ನು ಜಾವಾಸ್ಕ್ರಿಪ್ಟ್ ಅಲ್ಲಿ ಹೇಗೆ ಡಿಕ್ಲೇರ್ ಮಾಡ್ಲಿಕ್ಕೆ ಆಗುತ್ತೆ ಎಲ್ಲ ನೋಡೋಣ. ಓಕೆ, ಸೊ ಇನ್ ದ ಸೇಮ್ ಐ ಆಮ್ ಕಂಟಿನ್ಯೂಯಿಂಗ್ ಇನ್ ದ ಸೇಮ್ ಫೈಲ್. ಸೊ ನಾವು ಇದನ್ನು ಈಗ ಕಮೆಂಟ್ ಮಾಡೋಣ. ಸೊ ಟು ಕಮೆಂಟ್ ಯು ಕ್ಯಾನ್ ಸೆಲೆಕ್ಟ್ ಹೌ ಮಚ್ ಎವರ್ ಯು ವಾಂಟ್, ಎಷ್ಟು ಬೇಕಷ್ಟು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕಂಟ್ರೋಲ್ ಸ್ಲಾಶ್ ಅನ್ನು ಕ್ಲಿಕ್ ಮಾಡಿ, ಕಂಟ್ರೋಲ್ ಸ್ಲಾಶ್. ಓಕೆ, ಸೊ ವಾಟ್ ಯು ವಿಲ್ ಗೆಟ್, the thing will be commented. So save, everything goes out of your console. Okay, so we are starting with variables. So we have few different ways in which you can declare a variable. Okay, variable annu neevu var use ಮಾಡಿ ಡಿಕ್ಲೇರ್ ಮಾಡಬಹುದು. ಸಾರಿ, we will comment it out. var use ಮಾಡಿ, ಅದೇ ತರ let use ಮಾಡಿ and const use ಮಾಡಿ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಬಹುದು. ಓಕೆ, ಸೊ ವಾಟ್ ಯು ಮೀನ್ ಬೈ ಅ ವೇರಿಯೇಬಲ್ ಅಲ್ಲ. ಸೊ ವೇರಿಯೇಬಲ್ ಅಂದ್ರೆ ಒಂದು ಡಬ್ಬಿ ಇದ್ದ ತರ, ಇಟ್ಸ್ ಲೈಕ್ ಅ ಕಂಟೈನರ್. ಸೊ ಒಂದು ಕಂಟೈನರ್ ಯಾಕೆ ಬೇಕು, ಕರೆಕ್ಟ್ ಅಲ್ಲ? ನೀವು ಸ್ಕೂಲಿಗೆ ಹೋಗ್ಬೇಕಿದ್ರೆ ಯು ಯೂಸ್ ಟು ಗೆಟ್ ಯುವರ್ ಟಿಫಿನ್ ಬಾಕ್ಸ್ ಅಲ್ಲ. ಸೊ ವೈ ಡು ಯು ಗೆಟ್ ಯುವರ್ ಟಿಫಿನ್ ಬಾಕ್ಸ್? ನೀವು ಯಾಕೆ ಟಿಫಿನ್ ಬಾಕ್ಸ್ ಯೂಸ್ ಮಾಡ್ತಿದ್ರಿ? ಅಫ್ಕೋರ್ಸ್ ನೀವು ಟಿಫಿನ್ ಬಾಕ್ಸ್ ಯಾಕೆ ಯೂಸ್ ಮಾಡ್ತಿದ್ರಿ? ನಿಮ್ಮ ಫುಡ್ ಕಂಟೆಂಟ್ ಅನ್ನು ಅದರೊಳಗೆ ಸ್ಟೋರ್ ಮಾಡ್ಲಿಕ್ಕೆ, ರೈಟ್? ಸೊ ಅದೇ ತರ ವಿ ಆರ್ ಯೂಸಿಂಗ್ ದೀಸ್ ಪರ್ಟಿಕ್ಯುಲರ್ ವೇರಿಯೇಬಲ್ಸ್ ಟು ಸ್ಟೋರ್ ಸಮ್ ವ್ಯಾಲ್ಯೂಸ್. ಕೆಲವು ವ್ಯಾಲ್ಯೂಸ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ನಾವು ಈ ವೇರಿಯೇಬಲ್ಸ್ ಅನ್ನು ಯೂಸ್ ಮಾಡ್ತೇವೆ. ಸೊ ಇಟ್ಸ್ ಲೈಕ್ ಅ ಕಂಟೈನರ್, ಇಟ್ಸ್ ಲೈಕ್ ಅ ಹೌಸ್ ಯು ಕ್ಯಾನ್ ಸೇ. ಸೊ ನಾವೆಲ್ಲ ನಮ್ಮ ಮನೆಯೊಳಗಿದ್ದೇವೆ. ಸೊ ದಿಸ್ ಹೌಸ್ ಹೋಸ್ಟ್ಸ್ ಅಂತ ಹೇಳಿದ್ರೆ ಇದ್ರೊಳಗೆ ನಾವಿದ್ದೇವೆ. ಸೊ ಅದೇ ತರ ವೇರಿಯೇಬಲ್ಸ್. ಸೊ ಕೆಲವು ವ್ಯಾಲ್ಯೂಗಳನ್ನು ಸ್ಟೋರ್ ಮಾಡ್ಲಿಕ್ಕೆ ಇರುವಂತಹ ಒಂದು ಪ್ಲೇಸ್ ಆರ್ ಅ ಪ್ಲೇಸ್ ಹೋಲ್ಡರ್ ಆರ್ ಅ ಕಂಟೈನರ್ ಅಂತ ಹೇಳಬಹುದು. ಓಕೆ, ಸೊ ಆಸ್ ಅ ರೈಟ್ಲಿ ಮೆನ್ಷನ್, so there are three different ways of you can assign a variable in a three different way by using var keyword, let keyword and const keyword. Okay, so var ಮತ್ತೆ let ಇದು ಡಿಫರೆನ್ಸ್ ನಾನು ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಯಾಕೆಂತ ಹೇಳಿದ್ರೆ we have to know, understand about the scope and we have to understand about the functions. So ಈಗ ನಾನು ಅದರ ಬಗ್ಗೆ ಮಾತಾಡಿದ್ರೆ it will be completely irrelevant. ಸೊ ಈಗ ಮಾತಾಡ್ಬೇಕಾದ ಅವಶ್ಯಕತೆ ಅದರ ಬಗ್ಗೆ ಇಲ್ಲ. Okay, so I'll write one more comment. Var is not used in JavaScript anymore. Okay, var ಎಂಬ ಕೀವರ್ಡ್ ಯೂಸ್ ಮಾಡಿ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡುವುದು ಈ ಪ್ರೆಸೆಂಟ್ ಮಾಡರ್ನ್ ಜಾವಾಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ that was deprecated in ES6. Okay, so what do you mean by ES6? So ES6 ಏನು ಅಂತ ಹೇಳಿದ್ರೆ it is kind of a standard which has been set by a few protocol team. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾವಾಸ್ಕ್ರಿಪ್ಟ್ ಇದು ಹೊಸ ವರ್ಷನ್ ಏನ್ ಬರುತ್ತೆ, ಸೊ ಆ ಹೊಸ ವರ್ಷನ್ ಅಲ್ಲಿ ಪರ್ಟಿಕ್ಯುಲರ್ ಹೊಸ ಫೀಚರ್ಸ್ ಅನ್ನು ಆಡ್ ಮಾಡ್ತಾರೆ ಅಥವಾ ಕೆಲವು ಬೇಡಾದ ಫೀಚರ್ಸ್ ಅನ್ನು ಡೆಪ್ರಿಕೇಟ್ ಮಾಡ್ತಾರೆ. ಸೊ ದಟ್ ಡಸಂಟ್ ಮೀನ್ ದಟ್ ವಿ ಕೆನಾಟ್ ಯೂಸ್ ವ್ಯಾರ್ ಅನ್ನು ಈಗ ಮಾಡರ್ನ್ ನಮ್ಮ ಪ್ರೆಸೆಂಟ್ 2020 ಅಲ್ಲಿ ಯೂಸ್ ಮಾಡಬಾರದು ಅಂತ ಅಲ್ಲ, ಆದ್ರೆ ಇಟ್ ಈಸ್ ರೆಕಮೆಂಡೆಡ್ ನಾಟ್ ಟು ಯೂಸ್. ಸೊ ವಾಟ್ ಈಸ್ ರೆಕಮೆಂಡೆಡ್ ನೌ? ಸೊ ನೌ ಯು ಕ್ಯಾನ್ ಯೂಸ್ let and const. ಸೊ ಈಗ ನಮ್ಮ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ವಿ ಕ್ಯಾನ್ ಮೇಕ್ ಯೂಸ್ ಆಫ್ let and const ಆಸ್ ಅವರ್ ವೇರಿಯೇಬಲ್ಸ್. ಕ್ಲಿಯರ್? ಸೊ ವ್ಯಾರ್ ಅನ್ನು ಯೂಸ್ ಮಾಡೋದಿಲ್ಲ. ಸೊ ನಮ್ಮ ಈ ಕೋರ್ಸ್ ಅಲ್ಲಿ ಕೂಡ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ವಿಡಿಯೋದಲ್ಲಿ ಮಾತ್ರ ನಾವು ವ್ಯಾರ್ ಅನ್ನು ಯೂಸ್ ಮಾಡ್ತೇವೆ. ಫರ್ದರ್ ಮೋರ್ ಇನ್ ದಿಸ್ ವಿಡಿಯೋ ಆರ್ ಇನ್ ದಿಸ್ ಕೋರ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ವ್ಯಾರ್. ನಾವು let ಮತ್ತೆ const ಮಾತ್ರ ಯೂಸ್ ಮಾಡ್ತೇವೆ. ಓಕೆ, ಸೊ ವ್ಯಾರ್ ಈಸ್ ಕೈಂಡ್ ಆಫ್ deprecated. let ಮತ್ತೆ const comes with ES6. ES6 ಅಂತ ಹೇಳಿದ್ರೆ ECMAScript 6 or ES 2015. ES 2015. So 2015 ಅಲ್ಲಿ there has been some changes in JavaScript convention.
ಸೊ ಅದಾದ ನಂತರ ಲೆಟ್ ಮತ್ತೆ ಕಾನ್ಸ್ಟ್ ಅಲ್ಲಿವರೆಗೂ ಜಾವಾ ಸ್ಕ್ರಿಪ್ಟ್ ಯಾವಾಗದಿಂದ ಒರಿಜಿನೇಟ್ ಆಗಿದೆಯೋ ಅಲ್ಲಿಂದ 2015 ತನಕ ವಿ ವೇರ್ ಯೂಸಿಂಗ್ ವ್ಯಾರ್. ಸೊ ರಿಮೆಂಬರ್ ದಟ್. ಸೊ ವಿಲ್ ವರ್ಕ್ ವಿತ್ ಸಮ್ ಎಕ್ಸಾಂಪಲ್. ವ್ಯಾರ್ ಲೆಟ್ ಅಂಡ್ ಕಾನ್ಸ್ಟ್ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ಸೊ ಆ ಡಿಫ್ರೆನ್ಸ್ ಹೇಳಿದ ನಂತರ ಯು ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಟ್ರೈ ಟು ರಿಲೇಟ್. ಸೊ ಅದು ಈಗ ನಾನು ಹೇಳುವುದಿಲ್ಲ. ಓಕೆ, ಸೊ we'll start working with few examples here. So the few of the examples which I want to share you here is, we will declare where name is equal to money. Fine. So where name is equal to money. So what does this mean? So we will speak about data types. Okay, now data types ಬಗ್ಗೆ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಈ ಮನಿ ಎಂಬ ಸ್ಟ್ರಿಂಗ್ ಇದೆ ಅಲ್ಲ, ದ ಮನಿ ಎಂಬ ಸ್ಟ್ರಿಂಗ್ ಅನ್ನು ನಾವು ನೇಮ್ ಎಂಬ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿದ್ದೇವೆ. ಸಿಂಪಲ್, ವಿ ಆರ್ ಸ್ಟೋರಿಂಗ್ ದಿಸ್ ಮನಿ ಸ್ಟ್ರಿಂಗ್ ಇನ್ಸೈಡ್ ದಿಸ್ ನೇಮ್ ವೇರಿಯೇಬಲ್. ಸೊ ನೇಮ್ ಈಸ್ ಲೈಕ್ ಅ ಕಂಟೈನರ್. ಸೊ ಅದ್ರೊಳಗೆ ಅನ್ನ ಹಾಕಿದಾಗೆ ಅದ್ರೊಳಗೆ ನಾವು ಮನಿ ಎಂಬ ಸ್ಟ್ರಿಂಗ್ ಅನ್ನು ಹಾಕಿ ಸ್ಟೋರ್ ಮಾಡಿದ್ದೇವೆ. ಸೊ ಇನ್ಸೈಡ್ ದ ನೇಮ್ ಕಂಟೈನರ್ ವಿ ಆರ್ ಪುಟ್ಟಿಂಗ್ ದ ಮನಿ ಸ್ಟ್ರಿಂಗ್. Fine. So we will try to print that. So we already know how we can print that on the console using console.log of name. So we are calling this name. So what does this name consist of now? This name consists of money. So what has to print here? Yes, money has to print. Yes, and we are getting money on our console. So we have declared a variable and we have stored that particular value inside a variable called as name. Name ಒಳಗೆ ನಾವಲ್ಲಿ ವೇರಿಯೇಬಲ್ ಅನ್ನು ಸ್ಟೋರ್ ಮಾಡಿದ್ವಿ. ಓಕೆ, ಸೊ ಈಗ we'll do bit more fun stuff. So name is equal to Gaurav. Name is equal to Gaurav. So now console.log of name again. So we are doing it again, name, and save, and we'll get Gaurav. So ಏನಿತ್ತು ಮೊದಲು? So we had money, we console.log that money. ಅದಾದ ನಂತರ ಆ ನೇಮ್ ಅನ್ನು ಪುನಃ ನಾವು ರೀಅಸೈನ್ ಮಾಡಿದ್ವಿ ಗೌರವ್ ಅಂತ. ಅದಾದ ನಂತರ ನಾವು ಪುನಃ ಅದನ್ನು console.log ಮಾಡಿದ್ವಿ. ಸೊ ನಾವು ವಿಲ್ ಜಸ್ಟ್ ಕಮೆಂಟ್ ದಿಸ್. ಸೊ ಕಮೆಂಟ್ ಮಾಡಿದ್ವಿ. ಕಮೆಂಟ್ ಈಸ್ ಲೈಕ್ ಕಂಟ್ರೋಲ್ ಅಂಡ್ ಸ್ಲಾಶ್. ಸೊ ಕಮೆಂಟ್ ಮಾಡುವಾಗ ವಿಲ್ ಚೆಕ್ ವಾಟ್ ವಿಲ್ ಬಿ ದ ಔಟ್ಪುಟ್ ನೌ. ಸೊ ವೆದರ್ ಇಟ್ ವಿಲ್ ಪ್ರಿಂಟ್ ಮನಿ ಆರ್ ಗೌರವ್. ಮನಿ ಪ್ರಿಂಟ್ ಆಗುತ್ತಾ ಅಲ್ಲ ಗೌರವ್ ಪ್ರಿಂಟ್ ಆಗುತ್ತಾ ಅಂತ ನೋಡೋಣ. ಸೇವ್ ಇಟ್, ಗೌರವ್. ಸೊ ಜಾವಾ ಸ್ಕ್ರಿಪ್ಟ್ ಯಾವತ್ತು ಟಾಪ್ ಡೌನ್ ಅಪ್ರೋಚ್ ಅನ್ನು ಫಾಲೋ ಮಾಡುತ್ತೆ. ಸೊ ಮೇಲಿಂದ ಕೆಳಗೆ ಬರುವಾಗ ಫಸ್ಟ್ ಅದು ಒಂದು ವೇರಿಯೇಬಲ್ ಅನ್ನು ನೋಡುತ್ತೆ. ಅದಾದ ನಂತರ ಏನಿದೆ ಅಂತ ನೋಡುತ್ತೆ. ಅದಾದ ನಂತರ console.log ಇತ್ತು, ಮನಿ ಪ್ರಿಂಟ್ ಆಗ್ತಾ ಇತ್ತು. ಅದಾದ ನಂತರ ನೇಮ್ದು ವ್ಯಾಲ್ಯೂ ಚೇಂಜ್ ಆಗಿದೆ, ಗೌರವ್ ಅಂತ ಬಂತು. ಅದಾದ ನಂತರ ವಿ ಡಿಡ್ console.log of name. ಸೊ ಗೌರವ್ ಅಂತ ಪ್ರಿಂಟ್ ಆಗ್ತಿತ್ತು. ಸೊ ನಾವೀಗೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಈ console.log ಅನ್ನು ಕಮೆಂಟ್ ಮಾಡಿದ್ವಿ. ಸೊ ಅದೇನಾಗುತ್ತೆ, ಕಂಟ್ರೋಲ್ ವಿಲ್ ಗೋ ಫ್ರಮ್ ಹಿಯರ್ ಅಂಡ್ ದೆನ್ ದ ವ್ಯಾಲ್ಯೂ ಆಫ್ ಮನಿ ವಿಲ್ ಬಿ reassigned inside that name container to Gaurav, and once we print Gaurav we can get Gaurav on our console. So you can reassign that particular variable. So this is what I had to tell. So next thing is where greeting. So we are not assigning any variable, we are keeping it empty. So what do you think will be the output? ನಿಮ್ಗೆ ಏನ್ ಅನಿಸುತ್ತೆ ಈಗ ನಿಮ್ಮ ಔಟ್ಪುಟ್ ಬರುತ್ತೆ ಅಂತ? ಆಗ ನಾವು ನೇಮ್ ಇಸ್ ಈಕ್ವಲ್ ಟು ಮನಿ ಅಂತ ಕೊಟ್ಟಿದ್ವಿ. ಈಗ ನಾವು ಯಾವ ವ್ಯಾಲ್ಯೂ ಅಸೈನ್ ಮಾಡ್ತಾ ಇಲ್ಲ. console.log of greeting. So what you will think? It is undefined. So the value will be undefined because you have not defined a value, but still you are trying to get that particular data. Okay, so ಈಗ greeting equal to hello. So what you will think now will be the output? Yes, the output will be hello because we have reassigned that particular value to hello. Okay, so now ಇದು ಯಾವಾಗ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, so if we can make use of this when we are conditionally rendering some data. So ಇದರ ಬಗ್ಗೆ ಎಲ್ಲ ನಾವು ಕಲಿಯುವ. When we are conditionally rendering some data. So when we are rendering some data conditionally, that means if the value of greeting is something, do this, else do that. So if value of greeting hello ಅಂತ ಹೇಳಿದ್ರೆ hello print ಮಾಡಿ, value of greeting hello ಇಲ್ಲದಿದ್ರೆ
ಬೇರೆ ಯಾವ ವ್ಯಾಲ್ಯೂ ನೀವು ಕೊಡ್ತೀರಿ ಅದನ್ನು ಪ್ರಿಂಟ್ ಮಾಡಿ ಎಂಬ ಕಂಡೀಷನ್ ಒಂದು ಕಂಡೀಷನ್ ಮುಖಾಂತರ ರೆಂಡರಿಂಗ್ ಮಾಡೋದಕ್ಕೆ we will make use of not initializing a value or initializing a value but not declaring a value. Okay, so ಇನ್ನೇನ್ ಮಾಡುವ ಅಂತ ಹೇಳಿದ್ರೆ we'll try to look in some of the rules and convention of variable of variables. So rules and conventions ಏನಂತ ನೋಡುವ. So variables can start with a letter, number, underscore, and a dollar sign. So variables can start with the letter, number, underscore, and a dollar sign. So ನಾವೀಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, but it cannot start with a okay, just to reiterate. So what can happen here is we can do, so variables can start with letters, numbers, underscores, and dollar signs. So we'll look into few examples. So we can do where dollar name is equal to John. Yeah, so next console.log of dollar name John. So guys, it's highly recommended to start the things with letter. So ನೀವು ಯಾವತ್ತು ಲೆಟರ್ ಇಂದವೇ ಸ್ಟಾರ್ಟ್ ಮಾಡುದು ಯಾವತ್ತು ಸಜೆಸ್ಟ್ ಮಾಡಿದೆ. So if you are using dollar, we can make use of that in jQuery. So jQuery ಅಲ್ಲಿ ಡಾಲರ್ಸ್ ಅನ್ನು ಜಾಸ್ತಿ ಯೂಸ್ ಮಾಡ್ತೇವೆ. So rest you just try doing that with ನಿಮ್ಮ ಲೆಟರ್ ಇಂದನೇ ಸ್ಟಾರ್ಟ್ ಮಾಡಿ ಯಾವತ್ತು. So what we can do now is, so we will do something where first name is equal to money, console.log of first name. Yeah, money will print. So you can write ನಿಮ್ಗೆ ನಿಮ್ಮ ವೇರಿಯೇಬಲ್ಸ್ ಅನ್ನು ಈ ತರ ಬರಿಬಹುದು. So this is called as camel casing. So camel case ಅಂದ್ರೆ the first letter of your first word will be always small. So ನಿಮ್ಮ ಫಸ್ಟ್ ನೇಮ್ ಎಂಬುದಾಗಿ ಎರಡು ವರ್ಡ್ ಅದು, ಫಸ್ಟ್ ಅಂಡ್ ನೇಮ್. ಸೊ ಫಸ್ಟ್ ಲೆಟರ್ ಆಫ್ ಅ ಫಸ್ಟ್ ವರ್ಡ್ ಯಾವತ್ತು ಸ್ಮಾಲ್ ಲೆಟರ್ ಅಲ್ಲಿ ಇರುತ್ತೆ. ದ ಫಸ್ಟ್ ಲೆಟರ್ ಆಫ್ ಯುವರ್ ಸೆಕೆಂಡ್ ವರ್ಡ್ ಯಾವತ್ತು ಕ್ಯಾಪ್ಸ್ ಅಲ್ಲಿ ಇರುತ್ತೆ. ಸೊ ಅಂತದಕ್ಕೆ ಕ್ಯಾಮಲ್ ಕೇಸ್ ಅಂತ ಹೇಳ್ತಾರೆ. ಸೊ ಅದೇ ತರ ಯು ಕ್ಯಾನ್ ಜಸ್ಟ್ ಕಾಪಿ ದಿಸ್. You can use first underscore name. So you can use this first underscore name. So ಇಲ್ಲಿ ಏನಾಗುತ್ತೆ, this is called as underscore, and this should be first underscore name. Yeah, save it. You will get thing again. And you can also use Pascal. So Pascal ಹೇಗೆ ಅಂತ ಹೇಳಿದ್ರೆ, where so you'll get Gaurav. So recommended one is always using the camel case. Okay, camel case you can use. These are just the extra ನಿಮಗೆ ಹೇಗೆ ಯೂಸ್ ಮಾಡಬಹುದು ಅಂತ. So you can always start with a letter for a variable. ಅದಾದ ಮೇಲೆ you can use camel case, underscore, and Pascal case. So ಅದರಲ್ಲಿ ಲೆಟರ್ಸ್ ಅಲ್ಲಿ highly recommended one is camel case. Okay, so this is how where works. Now we'll see how let works. So let ಮತ್ತೆ where ಗೆ almost it's almost similar one. Okay, ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ವಿಲ್ ಟೇಕ್ ದಟ್ ಇನ್ ಟು ಅ ಡಿಫರೆಂಟ್ ಲೆವೆಲ್ ಲೇಟರ್ ಆನ್. ಬಟ್ ನಾವು ಫಾರ್ ದ ಟೈಮ್ ಬಿಂಗ್ ಅಂಡರ್ಸ್ಟ್ಯಾಂಡ್ ದಟ್ ಬೋತ್ ಆರ್ ಸಿಮಿಲರ್. ಓಕೆ, ಎರಡೂ ಸಿಮಿಲರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಜಸ್ಟ್ ಕಾಪಿ ದಿಸ್ and paste it, and we will comment whole of this. Okay, we'll comment this, we'll save this. Yeah, we are getting money, and we are replace this with let as the keyword. So let first name is money. So if you think that
we have to write some more name. We will keep it as Rakesh. Save it. Yes, Rakesh will be printed. So there is no difference. So it is absolutely same. You where ಅಲ್ಲಿ ಏನ್ ಮಾಡ್ತಿದ್ರಿ ಅದೇ ತರ let ಅಲ್ಲಿ ಮಾಡಬಹುದು. So the difference ಏನು ಅಂತ I will tell you later in this particular course. So that's about let. So const ಸ್ವಲ್ಪ difference ಇದೆ. So you'll be having some difference in const. So ನಾವೇನ್ ಮಾಡುವ ಅಂತ ಹೇಳಿದ್ರೆ we'll try to copy this. Just copy ಮಾಡುವ and we'll try to paste this here. Okay, paste this piece of code here. Okay, and just we will comment this particular part. So we will replace var with const name is equal to money. Console.log of name should be money anta barbeku. Everything same like var and let, but there is one small catch here. You cannot reassign. You will be getting an error. So what is that error? So const name is equal to money. ಇದನ್ನು ನೀವು ಇದಕ್ಕೆ ಅಸೈನ್ ಮಾಡಿದ್ರಿ ನಂತರ console.log ಮಾಡಿದ್ರಿ, of course ಅದು ಪ್ರಿಂಟ್ ಆಗುತ್ತೆ. ಅದಾದ ನಂತರ ನೀವು ಈ ಮನಿ ಎಂಬ ನೇಮ್ ಇದೆಯಲ್ಲ ಆ ನೇಮ್ ಅನ್ನು ಯು ಆರ್ ರಿಅಸೈನಿಂಗ್ ಇಟ್ ಟು ಗೌರವ್, which is not possible in const. So you cannot reassign a variable. So ನೀವು ಆಲ್ರೆಡಿ ಡಿಕ್ಲೇರ್ ಮಾಡಿದ ವ್ಯಾಲ್ಯೂ ಅನ್ನು ನಿಮಗೆ ಪುನಃ reassign ಮಾಡ್ಲಿಕ್ಕೆ ಆಗಲ್ಲ. ಸೊ ಒಮ್ಮೆ ಅದು ಫಿಕ್ಸ್ಡ್ ಆದ್ರೆ ಅದು ಫಿಕ್ಸ್ಡ್. ದಟ್ಸ್ ವೈ ದ ನೇಮ್ ಕಾನ್ಸ್ಟೆಂಟ್ ಅಥವಾ ಕಾನ್ಸ್ಟ್. ಒಮ್ಮೆ ಆ ವ್ಯಾಲ್ಯೂ ಮನಿಯಿಂದ ಫಿಕ್ಸ್ ಆದ್ರೆ ಅದನ್ನು ಪುನಃ ಮನಿಯಿಂದ ಗೌರವ್ ಅಥವಾ ಮನಿಯಿಂದ ರಾಕೇಶ್ ಅಥವಾ ಮನಿಯಿಂದ ಬೀಟ್ ಎನಿಥಿಂಗ್ ನಿಮಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ವ್ಯಾರ್ ಲೆಟ್ ಅಂಡ್ ಕಾನ್ಸ್ಟ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಕೈಂಡ್ ಆಫ್ ಇಂಪಾರ್ಟೆಂಟ್. ಆದ್ರೆ ತುಂಬಾ ಜನರಲ್ಲಿ ನಾನೊಂದು ನೋಡಿದ ಕನ್ಫ್ಯೂಷನ್ ಏನಂತ ಹೇಳಿದ್ರೆ, ಸೊ ಜಸ್ಟ್ ಟು reiterate here. So naviga think that we have a constant. Don't worry about this. This is an object. This is called as an object. Enide anta helidre name money anta kodu. So we are giving we'll give it as Rakesh anta kodona. So ಇನ್ನೇನಾಗುತ್ತೆ ಅಂತ ಹೇಳಿದ್ರೆ, now we are console.logging person. ನಾವು ಪರ್ಸನ್ ಅನ್ನು console.log ಮಾಡ್ತೇವೆ. ಸೊ ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, one second, we'll comment this, that is an issue there. Yeah, so we are getting this name Rakesh ಅಂತ ಬರುತ್ತೆ. ಸೊ ನೇಮ್ ರಾಕೇಶ್ ಎಂಬ ಆಬ್ಜೆಕ್ಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಆದ್ರೆ ಯು ಕ್ಯಾನ್ ರಿಅಸೈನ್ ದಿಸ್ ವ್ಯಾಲ್ಯೂ. ಈ ವ್ಯಾಲ್ಯೂ ನಿಮ್ಗೆ ರಿಅಸೈನ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ person dot name. So person dot name is equal to Diksha, for example. So now save it. So now the value changes to Diksha. So guys, ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಆಬ್ಜೆಕ್ಟ್ ಇದು ಒಳಗಿರುವ ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡುವುದು, ನಾಟ್ ದ ವ್ಯಾಲ್ಯೂ ಆಫ್ ಯುವರ್ ವೇರಿಯೇಬಲ್. ನಿಮ್ಮ ಕಾನ್ಸ್ಟೆಂಟ್ ಇದು ವ್ಯಾಲ್ಯೂ ಅನ್ನು ಇಲ್ಲಿ ಚೇಂಜ್ ಮಾಡ್ತಿಲ್ಲ. ಈ ಕಾನ್ಸ್ಟೆಂಟ್ ಇದು ವ್ಯಾಲ್ಯೂ ಒಳಗೆ ಅಸೈನ್ ಆಗಿರುವ ಆಬ್ಜೆಕ್ಟ್ ಇದು ವ್ಯಾಲ್ಯೂ ನಾವು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೇವೆ, ನೆನಪಿಟ್ಕೊಳ್ಳಿ. ಸೊ ದಟ್ಸ್ ವೈ ಇಟ್ ಡಿಸ್ಪ್ಲೇಸಸ್ ದೀಕ್ಷಾ. ತುಂಬಾ ಡೆವಲಪರ್ಸ್ ಅಲ್ಲಿ ನಾನು ನೋಡಿದಂತ ಒಂದು ಚೇಂಜಸ್ ಏನಂತ ಹೇಳಿದ್ರೆ, the confusions ಏನಂತ ಹೇಳಿದ್ರೆ, they tend to feel that constant value can be reassigned. ಇಲ್ಲ, ಕಾನ್ಸ್ಟೆಂಟ್ ಇದು ವ್ಯಾಲ್ಯೂ reassign ಎಲ್ಲಿಯೂ ಆಗ್ಲಿಲ್ಲ. The value got changed only when the value of the object got changed. So ಇಲ್ಲಿ ಆಬ್ಜೆಕ್ಟ್ ಇದ್ದು ವ್ಯಾಲ್ಯೂ ಮಾತ್ರ ನಿಮ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ, ಹೊರತಾಗಿ ನಿಮ್ಮ ಅರೇ ಆಬ್ಜೆಕ್ಟ್ ಇದ್ದು ಅಥವಾ ವೇರಿಯಬಲ್ ವ್ಯಾಲ್ಯೂ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಓನ್ಲಿ ದ ವ್ಯಾಲ್ಯೂ ಆಫ್ ಆಬ್ಜೆಕ್ಟ್ ಕ್ಯಾನ್ ಬಿ ಚೇಂಜ್ಡ್. ವಿಲ್ ಕಮೆಂಟ್ ದಿಸ್ and we will go down and we'll create an array. Just note just see one more example. Const numbers is equal to 1 2 3 4 5. So this is one thing we are doing. Console.log of numbers, save it. Of course we will get this array ಸಿಕ್ಕಿದ ನಂತರ what you are going to do is, ನೀವು ಅರೇ ಒಳಗೆ ಇನ್ನೊಂದು ವ್ಯಾಲ್ಯೂ ಪುಷ್ ಮಾಡ್ಬೇಕು ಅಂತಿದ್ರೆ ಯು ಕ್ಯಾನ್ ಡೂ ಇಟ್ ನಂಬರ್ಸ್ ಡಾಟ್ ಪುಷ್ ಆಫ್ 6. ಇದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಅರೇಯಲ್ಲಿ ಒಂದು ಹೊಸ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಿಸ್ ವಿಲ್ ಪುಷ್ ದಿಸ್ 6. ಈ 6 ಅನ್ನು ಈ ಅರೇ ಒಳಗೆ ಹಾಕ್ತದೆ ಇದು. ಸೊ ಇಲ್ಲಿ ಕೂಡ ಗಮನ ಇಟ್ಕೊಳ್ಳಿ, ಇಲ್ಲಿ ನಾವು ನಂಬರ್ಸ್ ಅನ್ನು ಚೇಂಜ್ ಮಾಡ್ತಾ ಇಲ್ಲ, ವಿ ಆರ್ ಓನ್ಲಿ ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ದಿ ಅರೇ. ಓಕೆ, ದಿಸ್ ಯು ಕ್ಯಾನ್ ಡೂ. ವ್ಯಾಲ್ಯೂ ಆಫ್ ಅರೇ ಅದೇ ತರ ವ್ಯಾಲ್ಯೂ ಆಫ್ ಆಬ್ಜೆಕ್ಟ್ ಅನ್ನು ಚೇಂಜ್ ಮಾಡಬಹುದು, ಆದ್ರೆ ವ್ಯಾಲ್ಯೂ ಆಫ್ ವೇರಿಯಬಲ್ ಅಥವಾ ಕಾನ್ಸ್ಟೆಂಟ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ.
Ega, for example, you cannot do like this. Numbers is equal to 1, 2, 3, 4, 5, 6. You cannot do this. You'll get an error. Why? Because you are trying to change the values. Adre, you can take this array and you can manipulate the array, and you cannot take that particular value. So I hope this is clear in terms of variables. So variables ಅಲ್ಲಿ ಇಷ್ಟೇ ಕಲ್ತ್ರೆ ಸಾಕು ನೀವು, ಇಷ್ಟೇ ಅರ್ಥ ಆದ್ರೆ that's fine enough to move forward. ಬೇಕಾದ್ರೆ relevant documentation ಅನ್ನು ನೋಡ್ಕೊಳ್ಳಿ. So we started with where, we had some explanation with where. So why do we use where anta, adandre rules and convention ide. Always start with letters, recommended one. Once you start with letters, adralli kuda camel case and use ಮಾಡಿ. ಅದೇ ತರ there is no much difference between where and let, almost similar ತರ ವರ್ಕ್ ಆಗುತ್ತೆ ಅದು. ಅದಾದ ನಂತರ we are making use of const ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ. const ಇದು ವ್ಯಾಲ್ಯೂ ಚೇಂಜ್ ಆಗಲ್ಲ, ಆದ್ರೆ if const is assigned to an object or an array, ಅರೇದು ಅಥವಾ ಆಬ್ಜೆಕ್ಟ್ ಇದು ವ್ಯಾಲ್ಯೂ ಅನ್ನು ಚೇಂಜ್ ಮಾಡಬಹುದು, ಆದ್ರೆ ವೇರಿಯಬಲ್ ಅಥವಾ ಕಾನ್ಸ್ಟೆಂಟ್ ಇದು ವ್ಯಾಲ್ಯೂ you cannot change. So I think we have to stop it here. If you ನಿಮಗೆ ಕೊಟ್ಟಂತಹ ಇನ್ಫಾರ್ಮೇಶನ್ ಇಷ್ಟ ಆದಲ್ಲಿ please like, share and subscribe, and we will be speaking about data types in the next video. So till then, bye bye and take care and be safe.